ಬೆಂಕಿ ಬಂದಾಗಿಂದ ಅಂಗಡಿ ವ್ಯಾಪಾರ ಚೆನ್ನಾಗಿ ನಡೀತೈತೆ ಅಲ್ವಾಕ? ಕಣ್ಲ, ಒಳ್ಳೆ ಮನಸ್ಸಿಂದ ಏನೇ ಮಾಡಿದ್ರು ಒಳ್ಳೇದೇ ಆಯ್ತದೆ. ಅಕ್ಕ, ನೀನು ಒಳ್ಳೆ ಮನಸ್ಸಿಂದ ಅವನು ಆಪರೇಷನ್ ಮಾಡಿಸ್ಬೇಕಂತ ಇದೆಯಾ, ಅದ್ಯಾಕೆ ಆಗ್ತಿಲ್ಲ? ಲೇ, ನಾನೇನು ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡ್ತಿದ್ದೀನಿ ಅಲ್ಲ. ಬರ್ತಾ ಇರೋದೇ ಒಂಚೂರು, ಅದರಲ್ಲಿ ಹೊಟ್ಟೆಪಾಡು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು. ಮಿಕ್ಕಿರೋದ್ರಲ್ಲಿ ತಾನೇ ಕೂಡಿಡ್ತಾ ಇರೋದು. ಲೇಟ್ ಆಯ್ತದೆ. ಇದಕ್ಕೆ ಕಣವ, ನಾನು ಯಾವಾಗಲೂ ಹೇಳ್ತಿರ್ತೀನಿ ಆದಷ್ಟು ಬೇಗ ನಿನ್ನ ಮದುವೆ ಆಗ್ಬಿಡು ಅಂತ. ಆಗ ನನ್ನ ಯೋಚನೆನೇ ನಿನಗಿರಕ್ಕಿಲ್ಲ ಕಣ್ಮಗ. ವಾ, ಮದುವೆ ಆದ ತಕ್ಷಣ ನಿನ್ನ ಬಿಟ್ಟೋಯ್ತೀನಿ ಅನ್ಕೊಂಡಿದ್ಯಾ? ಅವೆಲ್ಲ ಆಗಕ್ಕಿಲ್ಲ. ಓಹೋ, ಏನ್ ಬೆಟ್ಟವ, ಚೆನ್ನಾಗಿದ್ದೀಯಾ? ಓಹೋ ಲಿಂಗಣ್ಣ, ಬಂದ್ಯಾ? ಬಾ, ನಿನ್ಗೆ 100 ವರ್ಷ ಆಯಸ್ಸು ಕಣಪ್ಪ. ಈಗ ತಾನೇ ಮದುವೆ ವಿಷಯ ಮಾತಾಡ್ತಿದ್ದೆ, ಅಷ್ಟು ಬೇಗ ನೀನ್ ಬಂದ್ಬಿಟ್ಟೆ. ಏನು ಏನಾರ ಖುಷಿ ವಿಷಯ ಐತೇನು? ಹ್ಞೂ ಬೆಟ್ಟವ, ಖುಷಿ ವಿಷಯನೇ ಇದೆ. ಆದ್ರೆ ನಿನ್ನ ಮಗಳು ಮನಸ್ಸು ಮಾಡ್ಬೇಕು. ಅವಳು ಹೂ ಅಂದ್ಬಿಟ್ರೆ ಈ ವರ್ಷ ಏನೇ ಆಗ್ಲಿ ವಾಲ್ಗ ಊದಿಸ್ಬಿಡದೆ. ಏ ಲಿಂಗಣ್ಣ, ಅದೇನು ಹೇಳ್ತಾ ಇದೆಯೋ ಸರಿಯಾಗಿ ಹೇಳು. ಎಲ್ಲ ಹೇಳಿ ನಮ್ಮವನ ಮನಸ್ಸಲ್ಲಿ ಇನ್ನೂ ಆಸೆ ಹುಟ್ಟಿಸ್ಬೇಡ. ಮೊದಲೇ ಅವಳ ತಲೆಯಲ್ಲಿ ಮದುವೆ ಅನ್ನೋ ಭೂತ ಕುಂತದೆ, ಅದಕ್ಕಿನ್ನ ಬಾಲ ಹಬ್ಬಿಸ್ಬೇಡ ನೀನು. ಚೆಲ್ವಿ, ನಿನಗೆ ಒಂದು ಗಂಡು ನೋಡಿದ್ದೀನಿ. ಆಹಾ, ನಿನ್ನ ಅದೃಷ್ಟಕ್ಕೆ ಬಂಗಾರದಂತ ಸಂಬಂಧ ಸಿಕ್ಕಿದೆ. ಜನ ತುಂಬಾ ಒಳ್ಳೆಯವರು. ಹುಡುಗ ನೋಡೋದಕ್ಕೆ ಬಹಳ ಲಕ್ಷಣವಾಗಿದ್ದಾನೆ. ಒಬ್ಬನೇ ಮಗ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಜೊತೆಗೆ ಒಳ್ಳೆ ಕೆಲಸದಲ್ಲೂ ಇದ್ದಾನೆ. ಕೈ ತುಂಬಾ ಸಂಬಳ ಬರುತ್ತೆ. ಇದಕ್ಕಿಂತಲೂ ಇನ್ನೇನ್ ಬೇಕು ಚೆಲ್ವಿ? ಆದ್ರೆ ಅವ್ರದ್ದೊಂದು ಕಂಡೀಷನ್ ಇದೆ ನೋಡು. ಮತ್ತೆ ಹಾ, ಅದೇ ಅನ್ಕಂಡೆ. ಇಷ್ಟೆಲ್ಲ ಸವಲತ್ತಿರೋರು ಈ ಹೂ ಮಾರೋ ಹುಡುಗಿನ ಅದ್ ಹೆಂಗ್ ಸೊಸೆ ಮಾಡ್ಕೊತವ್ರಪ್ಪ ಅಂತ. ಲಿಂಗಣ್ಣ, ನಾನು ನಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೊಬಿಡಪ್ಪ. ನನಗೆ ಜಾಸ್ತಿ ದುಡ್ಡು ಖರ್ಚು ಮಾಡಿ ದೊಡ್ಡದಾಗಿ ಮದುವೆ ಮಾಡ್ಕೊಳಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ ಕಣಪ್ಪ. ಅಂಥದ್ರಾಗೆ ವರದಕ್ಷಿಣೆ ಕೇಳಿದ್ರೆ ನಾನು ಎಲ್ಲಿಂದ ಬಂದು ಕೊಡೋದು? ಓ ಬೆಟ್ಟವ, ನೀನ್ ಅನ್ಕೊಂಡಂಗೆ ಏನು ಇಲ್ಲ. ಅವರು ನಿಮ್ ಮಗಳನ್ನ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮದುವೆ ಖರ್ಚನ್ನ ಅವರೇ ಹಾಕೊಂಡು ಮದುವೆನೂ ಮಾಡ್ಕೊಡ್ತಾರಂತೆ. ಆದ್ರೆ ಅವ್ರದೊಂದು ಕಂಡೀಷನ್ ಇದೆ ನೋಡು. ಲಿಂಗಣ್ಣ, ಈ ತರ ಸುತ್ತಿ ಬಳಸಿ ಹೇಳ್ದೆ ಅದೇನೈತೆ ನೇರವಾಗಿ ಹೇಳ್ಬಿಡು. ಏನು ಇಲ್ಲ ಚೆಲ್ವಿ, ನಿಮ್ಮಮ್ಮನ ವಿಷಯನ ಅವ್ರಿಗೆ ಹೇಳ್ದೆ. ಅದಕ್ಕೆ ಅವರು ಮದುವೆ ಆದ್ಮೇಲೆ ಹುಡುಗಿ ಮಾತ್ರ ಬರ್ಲಿ ನಮ್ಮ ಮನೆಗೆ, ಅವ್ರ ಅಮ್ಮ ಬರೋದ್ ಬೇಡ ಅಂತ ಹೇಳಿದ್ರು. ಅಷ್ಟೇ ನೋಡು. ವಾ, ಅಲ್ಲ ಅದೇನ್ ಅನ್ಕೊಂಡಿದ್ಯಾ ನೀನ್ ನನ್ ಬಗ್ಗೆ? ನಾನ್ ಮದ್ವೆ ಆಗೋದ ತಕ್ಷಣ ನಮ್ಮ ಅವನ್ ಬೀದಿಲ್ ಬಿಟ್ಬಿಡ್ಬೇಕಾ ನಾನು? ನೋಡು, ನಾನ್ ಎಲ್ಲಿರ್ತೀನೋ ನಮ್ಮವ್ವನು ಅಲ್ಲೇ ಇರ್ತಾಳೆ. ನನ್ ಜೊತೆ ನಮ್ಮವ್ವ ಬರೋದ್ ಬೇಡ ಅನ್ನೋ ಗಂಡೆ ಬೇಕಾಗಿಲ್ಲ ನನ್ಗೆ. ನನ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಮದ್ವೆ ಮಾಡ್ಕೊಳಕ್ ಯಾವನಾದ್ರೂ ಮುಂದೆ ಬಂದ್ರೆ ಅಂತವನ್ನ ಕರ್ಕಬಾ. ಇಲ್ಲ ಅಂದ್ರೆ ಮದ್ವೆನೇ ಬೇಕಾಗಿಲ್ಲ, ಹೋಯ್ತಾ ಇರು. ಅಯ್ಯ, ಆ ದೇವ್ರು ನಿನ್ನಂತ ಚಂದುಳ್ಳಿ ಚೆಲಿಯವರಿಗೆ ಮೂಗಿನ ಮೇಲೆ ಕೋಪ ಇಟ್ಟಿರ್ತಾನ ನೋಡು. ಅದ್ ಯಾಕೆ ಒಳ್ಳೆ ಇಷ್ಟೊಂದು ಕೋಪ ಮಾಡ್ಕಂತೀಯ? ನಾಳೆ ಹೆಂಗಿದ್ರು ನೀನ್ ನೋಡೋದಿಕ್ಕೆ ಹುಡುಗನೇ ಬರ್ತಾವನೆ. ಅವನ ಜೊತೆ ಇರೋ ವಿಷಯನೆಲ್ಲ ಮಾತಾಡು. ಅವ್ನು ಒಪ್ಕೊಂಡ್ರೆ ಸಮಸ್ಯೆನೇ ಬಗೆಹರಿತಲ್ಲ. ಸರಿ ಸರಿ, ನೀನ್ ಹೊಂಡು. ಅಯ್ಯ, ಅದಕ್ಕೆ ಒಳ್ಳೆ ಸಿಡ ಸಿಡ ಅಂತೀಯಲ್ಲ, ನಗ್ನಗ್ತ ಹೇಳ್ಬಾರ್ದಾ? ಬೆಟವಾ, ನಾನಿನ್ ಬರ್ತೀನಿ. ಸರಿ ಲಿಂಗಣ್ಣ, ಸರಿ ಸರಿ. ಚಲ್ವಿ, ಏ ನನ್ನವ್ವ, ಬಾವಾ ಬಾವಾ ನನ್ನ ಮಗ. ಚಲ್ವಿ, ಏನ್ ಗೊತ್ತೇನವ್ವ, ನೋಡು, ನನಗೆ ಕಾಡು ಬಾ ಅಂತದೆ, ಊರು ಹೋಗು ಅಂತದೆ. ಹೆಂಗೂ ಹೋಗೋ ಜೀವ. ನನ್ನ ಬಗ್ಗೆ ಆಲೋಚನೆ ಮಾಡಿ ನಿನ್ ಜೀವನ ಯಾಕವ್ವ ಹಾಳು ಮಾಡ್ಕತೀಯ? ಅವ ಅದೇನು ಅಂತ ಮಾತಾಡ್ತಾ ಇದೀಯ? ನೀನೊಬ್ಳು ನಿಲ್ಬಿಟ್ಬಿಟ್ಟು ನನ್ನ ಮದ್ವೆಗೆ ಹೋಗಿ ಸುಖವಾಗಿರಕ್ಕಾಯ್ತದ? ಅದೆಲ್ಲ ಏನು ಬೇಡ. ನನಗೆ ಮದ್ವೆಗಿಂತ ನೀನೇ ಮುಖ್ಯ. ಸುಮ್ಕಿರು. ಅದು ಹಂಗಲ್ಲ ಕಣ್ಮಗ. ಅವ್ರಿಗೂ ನಾಳೆ ಬರ್ತಾವ್ರಲ್ಲ, ಅವ್ರ ಹತ್ರ ಕುಂತು ಎಲ್ಲ ವಿಷಯ ಮಾತಾಡ್ಕೊಳ್ಳುವ.
ಒಪ್ಕೊ ಮಗ. ಬೇಡ, ನಂಗೆ ಈ ಮದ್ವೆ ಗಿದ್ವೆ ಎಲ್ಲ ಏನು ಬೇಡ. ನಿನ್ ಕಣ್ ಬರ್ಲಿ, ನೀನ್ ಸುಮ್ಕೆ ಇರು. ಅವನೊಬ್ಬ ಕೆಲ್ಸ ಇಲ್ದೇ ಇರೋನು. ವೆಂಕಿ, ಓ ಇವಾಗ ಬಂದಿದ್ನಲ್ಲ, ಅವ್ರು ಯಾರು ಅಂತ ಕೇಳ್ತಿದ್ಯಲ್ಲ? ಅವರು ನಮ್ ಚೆಲುವಿಗೆ ಹುಡುಗನ್ನ ಕರ್ಕೊಂಡ್ ಬರೋರು. ಓ ಓ ಓ ನಾಳೆ ನಮ್ ಮನೆಗೆ ಹುಡುಗನ್ನ ಅವ್ರ ಕಡೆಯವ್ರನ್ನ ಕರ್ಕೊಂಡ್ ಬರ್ತಾರೆ ಚೆಲ್ವಿನ ನೋಡೋದಕ್ಕೆ. ವೆಂಕಿ, ದೇವ್ರ ದಯದಿಂದ ಈ ಸಂಬಂಧ ಒಪ್ಪಿಗೆ ಆಗ್ಬಿಟ್ರೆ ಅಷ್ಟೇ ಸಾಕು ಕಣ್ಮಗ. ತಗೊಳ್ಳಿ, ನಮ್ಮ ಅಪ್ಪಾಜಿ ಇದರಲ್ಲಿ ಕೆಲವೊಂದು ದಿವಸ ರೀಎಂಟ್ರಿ ಮಾಡ್ಸೋ ಕೇಳವ್ರೆ, ಮಾಡಿಸ್ಬಿಡಿ. ಓಕೆ. ಭಾವನಾ ಅವರೇ, ಜವರೇಗೌಡರು ಕೆಲವೊಂದು ರೀಎಂಟ್ರಿ ಮಾರ್ಕ್ ಮಾಡಿ ಕಳಿಸಿದ್ದಾರೆ, ಅದನ್ನ ಚೆಕ್ ಮಾಡಿ ಎಂಟ್ರಿ ಮಾಡ್ಬಿಡಿ. ಸರಿ ಸರ್. ಗೌಡ್ರೆ, ಇವರು ನಿಮ್ ಕೆಲಸ ಮಾಡ್ಕೊಡ್ತಾರೆ. ಓಕೆನಾ? ಸರಿ. ಯಾರು ಮೇಡಮ್ರೆ, ಕೂತ್ಕೊಳ್ಳಿ. ಮೇಡಮ್ರೆ, ನಾನೇನು ಬೇಕು ಅಂತ ಬರಲಿಲ್ಲ, ನಮ್ಮ ಅಪ್ಪಾಜಿ ಕಳಿಸಿದ್ರು. ಬೇಕಾದ್ರೆ ನೀವೇ ಕೇಳ್ಕೊಳ್ಳಿ, ಆಮೇಲೆ ಸುಮ್ಮನೆ ನನ್ನ ಬೈಬಾರ್ದು. ಅದು ಮೇಲಗಡೆಯಿಂದ 4ನೇ ಸಾಲಲ್ಲಿ ಅದೇನೋ ಎಂಟ್ರಿ ಮಾಡೋದು, ಅದೇ ನೋಡಿ ನೋಡಿ ನೋಡಿ. ಇದು ಯಾಕೋ ಸರಿ ಹೋಗ್ತಾ ಇಲ್ಲ. ಅರ್ಥ ಆಯ್ತು. ಮೇಡಮ್ ಅವರೇ, ನಮ್ಮ ಅಪ್ಪಾಜಿ ಎಲ್ಲೆಲ್ಲಿ ಏನೇನು ಎಂಟ್ರಿ ಮಾಡಬೇಕು ಅಂತ ಹೇಳಿದಾರೋ ಅದೆಲ್ಲ ಒಂದು ತಪ್ಪಿಸ್ದಂಗೆ ಮಾಡ್ಬಿಡಿ, ಆಯ್ತಾ? ನನಗೆ ನನ್ನ ಕೆಲಸ ಬರುತ್ತೆ, ನೀವು ಸ್ವಲ್ಪ ಸುಮ್ಮನಿರಿ. ಒಂದು ಕೆಲಸ ಮಾಡಿ, ಬನ್ನಿ ಇಲ್ಲಿ. ಹೇಳಿ ಮೇಡಮ್ ಅವರೇ. ಆ ಸೋಫಾ ಮೇಲೆ ಕೂತ್ಕೊಂಡು ಆ ಕಡೆ ಮುಖ ಮಾಡ್ಕೊಂಡು ಕೂತ್ಕೊಳ್ಳಿ. ಇದ್ಯಾಕೆ ಮೇಡಮ್ ಅವರು ಹಿಂಗಂದ್ಬಿಟ್ರಿ? ನಾನು ಹೇಳ್ದಷ್ಟು ಮಾಡ್ತೀರಾ ಅಥವಾ ನಿಮ್ಮ ಅಪ್ಪಂಗೆ ಫೋನ್ ಮಾಡ್ಲಾ? ನನ್ನ ಬೆನ್ನಲ್ಲೂ ಕಣ್ಣಿರ್ಬೇಕಾಗಿತ್ತು. ಬಸ್ ಕಣ್ ತುಂಬ ನೋಡೋಕ್ಕೆ ಬಿಡೋದಿಲ್ಲ. ಇವರಪ್ಪನ ಮನೆ ಗಂಟೆನಾರು ಹೊಂಟದ? ಏಯ್, ನೋಡ್ತಿಲ್ಲ ಕಣ, ನೋಡದೆ ಇರೋಕ್ಕಾಗೋದಿಲ್ಲ ಕಲ. ನೋಡ್ತೀನಿ. ವಿಶ್ವ, ಇಲ್ಲಿ ಚೆನ್ನಾಗಿರೋ ಸೀರೆ ಸಿಗುತ್ತಾ? ಚೆನ್ನಾಗಿ ಸಿಗೋದಕ್ಕೆ ಕರ್ಕೊಂಡು ಬಂದಿರೋದು. ಇದು ನನ್ನ ಫ್ರೆಂಡ್ ಅಂಗಡಿನೇ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇಟ್ಟಿರ್ತಾರೆ. ನಿನ್ಗೆ ಇಷ್ಟ ಆದರೆ ನೀನು ತಗೋ, ಇಲ್ಲಾಂದ್ರೆ ಬೇರೆ ಕಡೆ ಕರ್ಕೊ. ಸರಿ. ಹಲೋ, ಶಾಪಿಂಗ್ ಮಾಡ್ತಾ ಗಂಟೆಗಟ್ಟಲೆಲ್ಲ ವೇಸ್ಟ್ ಮಾಡ್ಬೇಡ, ಬೇಗ ಮುಗಿಸ್ಬೇಕು. ಇಲ್ಲ ಕಣೋ ವಿಶ್ವ, ನಾಳೆ ದಿವಸ ನಿನ್ನ ಹೆಂಡತಿ ಜೊತೆ ಬಂದರೆ ಹೀಗೆ ಆಡ್ತೇನೆ. ಎಷ್ಟು ನೀ ಫೋಟೆ ಬುದ್ಧಿನ ನನಗೆ ಆಗಲ್ಲ ಅಂತ ಹೇಳೋದು. ಬೇರೆ ಲೋ, ಸಿಗಕ್ ಮೂತಿ ತಿಂಗಾರಪ್ಪ ಥರ ಆಡ್ಬೇಡ, ಇರು. ಅರೆ ವಿಶ್ವ, ಏನ ನಮ್ಮಂದಿಗೆ ಬಂದ್ಬಿಟ್ಟಿದ್ಯಾ?
ಸೀರೆ ಅಂಗಡಿಯಲ್ಲಿ ಸೀರೆ ತೊಗೊಳಕ್ಕೆ ಬರ್ದೆ ನಿನ್ನೆಲ್ಲ ಹೋಗ್ಬೇಕಾಗತ್ತೆ ಮಗ. ಇವಳು ನಮ್ಮ ಮಾವನ ಮಗಳು ಸೀರೆ ತೊಗೋಬೇಕು ಅಂತ ಹೇಳಿದ್ಲು. ನಿಮ್ಮ ಅಂಗಡಿಯಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅಂತ ಕರ್ಕೊಂಡು ಬಂದೆ. ಸೀರೆ ತೋರಿಸು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಬಾ ತೋರಿಸ್ತೀನಿ, ಬಾ ಕೂತ್ಕೋ. ಯೋ ವಿಶ್ವ, ಕುತ್ಕೋ ಬಾ. ನೀನು ಕೂತ್ಕೋ. ಏ ಬಾರು ಬಾ. ನೋಡು, ಯಾವ್ದು ಬೇಕೋ ಅದನ್ನು ತಗೋ. ಇದು ನೋಡಿ ಚೆನ್ನಾಗಿ. ವಿಶ್ವ ನೋಡು, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಯೋ ವಿಶ್ವ, ಈಗ ಚೆನ್ನಾಗಿದ್ಯಾನೋ? ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ವಿಶ್ವ ಇದು ನಿನ್ಗೆ ಯಾವ್ದು ಇಷ್ಟನೋ ಅದನ್ನು ತಗೋ. ಸೀರೆ ಬಗ್ಗೆ ಕೇಳಿದ್ರೆ ನಾನೇನು ಹೇಳಿ? ವಿಶ್ವ, ನಾಳೆ ದಿವಸ ನೀನು ಹೆಂಡತಿಗೆ ಸೀರೆ ಸೆಲೆಕ್ಷನ್ ಕರ್ಕೊಂಡ್ಬಂದ್ರು, ಹೀಗೆ ಹೇಳ್ತೀಯ? ಹೀಗೆ ಮಾತಾಡ್ತಿದ್ರೆ ನನಗೆ ಕೆಟ್ಟು ಕೋಪ ಬರುತ್ತೆ. ಈಗ ಚೆನ್ನಾಗಿದೆಯೇನೋ? ಎಷ್ಟು ಚೆನ್ನಾಗಿದೆ ನೋಡು. ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆದ್ರೆ ನಾನು ಇದನ್ನೇ ತಗೊಳ್ಳಿ. ಏನಾದರೂ ಮಾಡ್ಕೊ. ವಿಶ್ವ, ವಿಶ್ವ, ಮೇಡಮ್ ನೋಡ್ತಾ ಇರಿ, ನಮ್ಮವ್ರು ತೋರಿಸ್ತಾರೆ. ಸ್ವಲ್ಪ ಎಕ್ಸ್ಕ್ಯೂಸ್ ಮಿ ಸರ್, ಐ ಕಮ್ ಇನ್. ಆ ವ್ಯಕ್ತಿ ಬಗ್ಗೆ ಡೀಟೇಲ್ಸ್ ಏನಾದ್ರು ಸಿಗ್ತಾ? ನಿಮ್ಮ ನಂಬರ್ ಕಳಿಸಿ ನೋಡಿ ಸರ್. ಅವು ನಂಬರಿಂದ ಈ ನಂಬರ್ಗೆ ಕೊನೆ ಕಾಲ್ ಹೋಗಿರೋದು ಈ ವ್ಯಕ್ತಿಯ ಎಂಗೇಜ್ಮೆಂಟ್ ದಿವಸ. ಅದಾದಮೇಲೆ ಇವೆರಡು ನಂಬರ್ಗಳ ಮಧ್ಯೆ ಬರೀ ಮೆಸೇಜಸ್ ಮಾತ್ರ, ಕಾಲ್ಸ್ ಇಲ್ಲ. ಓಕೆ, ಈ ವ್ಯಕ್ತಿ ಊರು ಯಾವುದು, ಈಗ ಎಲ್ಲಿದ್ದಾನೆ, ಅವನು ಹೇಗೆ, ಏನಾದ್ರು ಡೀಟೇಲ್ಸ್ ಸಿಕ್ಕಿದೆಯಾ? ಅದ್ರ ಡೀಟೇಲ್ಸ್ ಎಲ್ಲ ನಿಮಗೆ ಫಾರ್ವರ್ಡ್ ಮಾಡಿದ್ದೀನಿ ಸರ್. ಅವ್ನ ಸಿಮ್ಮು ಬೇರೆ ಹೆಸರಲ್ಲಿದೆ. ಅವನ ಊರು ಕಮಲಾಪುರ. ಅವ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಚೆಕ್ ಮಾಡಿದಾಗ ಒಳ್ಳೆ ಹುಡುಗ ಅಂತ ಒಪಿನಿಯನ್ ಇದೆ. ಈ ಸಲ ಅವನು ಫೈನಲ್ ಇಯರ್ ಡಿಗ್ರಿ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಅವನು ಎಕ್ಸಾಮ್ ಟೈಮಲ್ಲಿ ಕಾಲೇಜ್ಗೆ ಹೋಗಿಲ್ಲ. ಸರಿ, ಈಗ ಅವನು ಎಲ್ಲಿದ್ದಾನೆ ಏನಾದ್ರು ಗೊತ್ತಾಯ್ತಾ? ಹೌದು ಸರ್, ಅವನೀಗ ಬೆಂಗಳೂರಲ್ಲೇ ಇದ್ದಾನೆ. ಅವ್ನು ಲೈವ್ ಲೊಕೇಶನ್ ಕಳಿಸಿ ನೋಡಿ. ಗ್ರೇಟ್ ವರ್ಕ್. ಇಷ್ಟೊಂದು ಕಮ್ಮಿ ಸಮಯದಲ್ಲಿ ಇಷ್ಟೊಂದು ಡೀಟೇಲ್ಸ್ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು. ಇದು ನಮ್ಮ ಕೆಲಸ ಸರ್. ನಮ್ಮ ಕೆಲಸದಿಂದ ಉಪಯೋಗ ಆಗುತ್ತೆ ಅಂದರೆ ನಮ್ಮ ಕೆಲಸ ಸಾರ್ಥಕ ಆದಂಗೆ ಸರ್. ತುಂಬ ಉಪಯೋಗ ಆಗುತ್ತೆ ಇದರಿಂದ. ಮತ್ತೆ ಸಿಗೋಣ. ಫೈನ್ ಸರ್. ಏನೋ ಮಗ, ನಿಮ್ಮ ಅತ್ತೆ ಮಗಳು ತುಂಬ ಜೋರಿದ್ದಾಳೆ ಅನಿಸುತ್ತೆ.
ಹಾಗೆಲ್ಲ ಏನಿಲ್ಲ ಮಗ, ಚಿಕ್ಕ ವಯಸ್ಸಿಂದ ಜೊತೆಲೇ ಅಲ್ವಾ ಬೆಳೆದಿದ್ದು, ಅದಕ್ಕೆ ಸ್ವಲ್ಪ ಸಲಿಗೆ ಜಾಸ್ತಿ ಅಷ್ಟೆ. ಅದು ಸರಿ, ಈ ವರ್ಷ ಎಕ್ಸಾಮ್ ಯಾಕೆ ಬರೀಲಿಲ್ಲ ನೀನು? ಈ ವರ್ಷ ಎಕ್ಸಾಮ್ ಬಂದು ಫಾರಿನ್ ಹೋಗ್ತೀಯ ಅಂತೆಲ್ಲ ಅಂದ್ಕೊಂಡಿದ್ವಿ, ಯಾಕೆ, ಏನಾಯಿತು? ಹುಷಾರಿರಲಿಲ್ಲ ಕಣ. ಜಾನ್ವಿ ನಿನ್ನ ತುಂಬ ಕೇಳ್ತಾ ಇದ್ದೀನಿ ಮಗ. ನಿಂಗೆ ಕಾಲ್ ಮಾಡಿದಂತೆ ಅಷ್ಟು ಸತಿ ಕಾಲ್ ಮಾಡಿದ್ರೆ ನೀನು ಯಾಕೆ ಕಾಲ್ ಪಿಕ್ ಮಾಡಿಲ್ಲ? ಒಂದು ಸತಿ ಕಾಲ್ ಮಾಡಿ ಮಾತಾಡ್ಬೋದೇನು? ಅವ್ರ ಜೊತೆ ಏನಂತ ಮಾತಾಡಲ್ಲ, ಏನು ಮಾತಾಡಲಿ ಅಂತ ಗೊತ್ತಾಗ್ತಿಲ್ಲ. ಅವಳಂತೂ ನಿನ್ನ ಕೇಳಿದ್ದು, ನಿನ್ನ ನೋಡಬೇಕು, ನಿನ್ನ ಮಾತಾಡಿಸ್ಬೇಕು ಅಂತಿದ್ಲು. ಈಗಲಾದ್ರೂ ಒಂದೊಂದು ಸತಿ ಕಾಲ್ ಮಾಡಿ ಮಾತಾಡಬಾರ್ದಾ? ಈಗ ಚೆನ್ನಾಗಿದ್ಯಾ? ಬೇಡ ಕಣ, ಇವಾಗ ವಿಷಯ ಎಲ್ಲ ಬೇಡ. ವಿಶ್ವ 2 ಸೀರೆ ಸೆಲೆಕ್ಟ್ ಮಾಡಾಯ್ತು. ಸರಿ ಮಗ, ಬಾಬಿ ಮಾಡಿ ಶಿವ. ಮೇಡಮ್ ಅವರೇ, ನೀವು ನನ್ನ ಎದುರಿಗಿದ್ರೆ ನಿಮ್ಮನ್ನು ನೋಡದೇ ಇರೋಕ್ಕಾಗೋದಿಲ್ಲ. ಅದ್ಯಾಕೆ ನಿಮ್ಗೆ ಅರ್ಥ ಆಗೋದಿಲ್ಲ?